ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಕೋಲಾರ ಪಟ್ಟಣದ ಶ್ರೀ ಪಂಚಾಚಾರ್ಯ ವಿದ್ಯಾವರ್ಧಕ ಸಂಘದವರು ನೂತನವಾಗಿ ನಿರ್ಮಿಸಿದ ಜಗದ್ಗುರು ರೇಣುಕಾಚಾರ್ಯರ ಶಿಲಾಮೂರ್ತಿಯ ಭವ್ಯ ಮೆರವಣಿಗೆ ಗುರುವಾರ ಸಾಯಂಕಾಲ ಪಟ್ಟಣದಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿತು. ಮಸೂತಿಯ ಜಗದೀಶ್ವರ ಹಿರೇಮಠದ ಡಾ ಪ್ರಭುಕುಮಾರ ಮಹಾಸ್ವಾಮಿಗಳು, ಕೋಲಾರ ಪಟ್ಟಣ ದೇವರ ಹಿರೇಮಠದ ಪ್ರಭುಕುಮಾರ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ನೂರಾರು ಮುತ್ತೈದೆಯರ ಪೂರ್ಣಕುಂಭ ಆರತಿಯೊಂದಿಗೆ ಕರಡಿ ಮಜಲು ಹಾಗೂ ಡೊಳ್ಳು ವಾದ್ಯದ ನಿನಾದದ ಮೂಲಕ ರೇಣುಕಾಚಾರ್ಯರ ಮೂರ್ತಿಯ ಮೆರವಣಿಗೆ ಪಟ್ಟಣದ ದಿಗಂಬೇಶ್ವರ ಮಠದ ಹತ್ತಿರ ಇರುವಂತಹ ಸಂಘದ ಕಾರ್ಯಾಲಯದಿಂದ ಪ್ರಾರಂಭವಾಗಿ ಪ್ರಮುಖ ರಾಜಬೀದಿಯಲ್ಲಿ ಸಂಚರಿಸಿ ದೇವಸ್ಥಾನಕ್ಕೆ ಬಂದು ತಲುಪಿತು. ಮನಗೂಳಿಯ ಶಾಂತಯ್ಯ ಲಟಕಿ ಮಠ ವೈದಿಕ ಶಾಸ್ತ್ರಿಯವರಿಂದ ಮಂತ್ರಪಠಣವಾಗಿ ಗೋಮಾತೆಯ ಪ್ರವೇಶವಾಯಿತು. ಮೆರವಣಿಗೆಯಲ್ಲಿ ಕೈಲಾಶನಾಥ ಶ್ರೀಗಳು, ಮುರುಗೇಂದ್ರ ಶ್ರೀಗಳು ನೇತೃತ್ವ ವಹಿಸಿದ್ರು. ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ, ಸಂಘದ ಅಧ್ಯಕ್ಷ ಚಂದ್ರಶೇಖರಯ್ಯ ಗಣಕುಮಾರ, ಏರಣಗೌಡ ಕೋಮಾರ, ರಾಮಣ್ಣ ಉಪ್ಪಲದಿನಿ, ವೀರಭದ್ರಪ್ಪ ಬಾಗಿ, ಈರಯ್ಯ ಮಠಪತಿ, ಗುರುಸಿದ್ದಯ್ಯ ಪರಡಿಮಠ, ಡಾಕ್ಟರ್ ಆರ್ಪಿ ಮಠ, ರಮೇಶ ಹಿರೇಮಠ, ಶೇಖರಯ್ಯ ಮಠಪತಿ, ಈರಯ್ಯ ಹಳ್ಳಿ, ಚೆನ್ನಯ್ಯ ಆಲಗುಂಡಿ, ದುಂಡಯ್ಯ ಗಜಂಡಿ ಅನೇಕ ಪ್ರಮುಖರು ಪಾಲ್ಗೊಂಡಿದ್ರು. ಜಗದ್ಗುರು ಪಂಚಾಚಾರ್ಯ ವಿದ್ಯಾವರ್ಧಕ ಸಂಘದ ಕೋಲಾರ, ಇದು ಹಳೆ ಕೋಲಾರ 95 ಇಸ್ವಿಯಲ್ಲಿ ಚಾಲು ಆಯಿತು. 95 ನಂತರ ಇದು ಹಂಗ ಒಂದು ಮೀಟಿಂಗ್ ಮಾಡ್ಕೋತ ಅಲ್ಲಿ ಮಾಡ್ಕೋತ ಜಂಗಮ ಕರೆಸಿ ಕೂಡಿಸಿ ಒಂದು ಸಂಘಟನೆ ಮಾಡ್ಕೋತ 2005ಕ್ಕೆ ರಿಜಿಸ್ಟ್ರೇಷನ್ ಆಗ್ತಿದ್ವು. ಮುಂದೆ ನಾವು ಕನಿಷ್ಠ ಒಂದು 8-10 ವರ್ಷ ನಾವು ಇಲ್ಲಿ ಪುರಾಣ ಹಚ್ಚಿವಿ. ಕೋಲಾರದಾಗ ಪುರಾಣ ಹಚ್ಚಿದಾಗೂ ಬಹಳಷ್ಟು ಜನರು ಸಹಕಾರ ಕೊಟ್ಟರು, ಒಳ್ಳೇದಾಯ್ತು. ಆದ್ರೆ ಮತ್ತೆ ನಾವು 2010ಕ್ಕೆ ಇದಕ್ಕೆ ನಮ್ಮ ಸಮಾಜಕ್ಕೆ ಒಂದು ಕೋಲಾರ, ಹೊಸ ಕೋಲಾರದಲ್ಲಿ ಒಂದು ಜಂಗಮರಿಗೆ ಒಂದು ಜಾಗ ಬೇಡಿದೆವು. ಅವಾಗ ಎಸ್.ಕೆ. ಬೆಳ್ಳುಬ್ಬಿ ಅವರು ಒಂದು ಕನಿಷ್ಠ ಒಂದು 8 ಸಮಾಜದವ್ರಿಗೆ 2 ಗುಂಟೆ 4 ಗುಂಟೆ ಹಿಂಗೆಲ್ಲ ಹಾಕಿದ್ರು. ಆದ್ರೆ ಯಾರೂ ಪ್ರಯತ್ನ ಪಟ್ಟು ಅಂತ ತಗೊಳ್ಳಿಲ್ಲ. ಕೋಲಾರದಾಗ ತಗೊಂಡವ್ರು ಜಂಗಮ ಸಮಾಜದ ಮಾತು ತಗೊಂಡಾರ. ಉಳ್ಕಾದ್ರೆ ಈ ಯಾವ ಸಮಾಜದವರು ಈ ಸರ್ಕಾರದ ಈ ಏನು ಸಾಹೇಬ್ರು ಯಡಿಯೂರಪ್ಪ ಕಡೆ ತಂದಿರಲಿಲ್ಲ, ಅದ್ರ ತಗೊಳ್ಳಿ ಯಾರಿಗೇ ಆಗಲಿಲ್ಲ. ಯಾಕಂದ್ರೆ ಅಷ್ಟು ಶ್ರಮನೇ ಇರ್ತದ. ತಂದಾರಂದ್ರು ಎಷ್ಟೊಂದು 2 ವರ್ಷ ತಿರ್ಗಾಡಿ ಇಲ್ಲಿ ನಮ್ಮ ಸಮಾಜ ಹಿರಿಯನ್ ಕರ್ಕೊಂಡ 2-3 ವರ್ಷ ತಿರ್ಗಾಡ್ದಾಗ ಇದು 4 ಗುಂಟೆ ಜಾಗ ಇಲ್ಲಿ ಇದು ನಮ್ಗೆ ಸಿಕ್ತಿ. ವಿಶೇಷ ಅಂದ್ರೆ ಇದು ನಮಗ ಒಂದು ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಇದು ವಿದ್ಯಾವರ್ಧಕ ಸಂಘ ಅಂತೇಳಿ ಸಂಸ್ಕೃತ ಪಾಠಶಾಲೆ ಚಾಲೂ ಮಾಡ್ಬೇಕಂತ ವಿಚಾರ ಮಾಡಿದ್ದೆವು. ಅದಕ್ಕೆ ಅದು ಕಲಿಯುವಂತ ಮಕ್ಕಳು ಅದಕ್ಕೆ ಇದು ಮಾಡಲಿಲ್ಲ. ಯಾಕಂದ್ರೆ ಈಗ ಸಂಸ್ಕೃತ ಪಾಠಶಾಲೆ ಅದು ಬರೀ ಇಂಗ್ಲೀಷ್ ಮೀಡಿಯಂ ಅಂತ ಇಂಥ ಸ್ಕೂಲ್ ನಡೆಯುವ ಕಾಲದಾಗ ಸಂಸ್ಕೃತ ಪಾಠಶಾಲೆ ನಡೆಯೋದು ತೊಂದರೆ ಆಯ್ತು. ಅದನ್ನ ಕಟ್ಟಕ್ಕೆ ಬಿಟ್ಟು ನಾವು ಇಲ್ಲಿ ಒಂದು ಮಂಗಲ ಕಾರ್ಯ ಕಟ್ಟಬೇಕಂತೇಳಿ ತೀರ್ಮಾನ ಮಾಡ್ಕೊಂಡು 2000 ನಾವು ಅಂದಾಜು ಒಂದು 2018ರಿಂದ ಇಲ್ಲಿ ಮಂಗಲ ಕಾರ್ಯ ಕಟ್ಟಬೇಕಂತ ಸ್ಥಾಪನಾ ಮಾಡಿ ಇಲ್ಲಿ ಸಂಘದ ಜಾಗ ಎಲ್ಲರೂ ವಂತಿ ಕೂಡಿಸಿ ಇದಕ್ಕೆ ಸಾಕಷ್ಟು ಜನ ಸಹಾಯ ಮಾಡ್ಯಾರ. ಒಬ್ಬರ ಅಲ್ಲ, ಇವತ್ತು ಎಸ್.ಕೆ. ಬೆಳ್ಳುಬ್ಬಿ ಹಾಕ್ಯಾರ, ಕೆಲವು ಹೆಸರು ಹಾಕ್ಯಾರ, ಈ ಕಡೆ ಸೈಡ್ನು ನಿರಾಣಿ ಅವ್ರು ಹಾಕ್ಯಾರ. ಎಲ್ಲರೂ ಇದಕ್ಕೆ ಎಲ್ಲ MLA MP ಕೊಂಡ ಸಾಕಷ್ಟು ನಮ್ಗೆ ಸಹಾಯ ಮಾಡ್ಯಾರ. ಆ ಎಲ್ಲ ಅದರಿಂದ ನಮ್ಗೆ ಇದೊಂದು ಇಲ್ಲಿ ತನಕ ಕಟ್ಕೋತ ಬಂದೆವು. ಮತ್ತೆ ಯಾವ್ದಾರ ಒಂದು ಫಂಕ್ಷನ್ ಆದ್ರೆ ಇದು ಆದ್ರೆ ಊರೊಳಗ ನಾವು ಏನ್ ಒಂದು ಜಂಗಮರು ಏನಾರ ಒಂದು ಬೇಡಿದ್ರೆ ಎಲ್ಲರೂ ಸಹಕಾರ, ಭಕ್ತ ಎಲ್ಲರೂ ಸಹಕಾರ ಮಾಡ್ಯಾರ. ಅಲ್ಲಿಂದ ಇಲ್ಲಿ ತನಕ ಇಲ್ಲಿ ಬಂದೈತಿ. ಇನ್ನ ಇದು ವಿಶೇಷ ಅಂದ್ರೆ ಇವತ್ತ ಮೂರ್ತಿ ಯಾಕೆ ಇಡು ವಿಚಾರ ಬರ್ತಂದ್ರೆ ಇಲ್ಲೊಂದು ಇನ್ನ ನಮ್ಗೆ ಯಾಕಂದ್ರೆ ಇನ್ನ 50 ಲಕ್ಷ ಖರ್ಚು ಬರ್ತೈತಿ. ಈಗಾಗಲೇ ಈಗ ಜಾಗ ಬಿಲ್ಡಿಂಗ್ ಒಂದು 50 ಜಾಗಕ್ಕೊಂದು ಇಲ್ಲಿ ಇವತ್ತು ಮಿತಿಗೆ 1 ಕೋಟಿ 1.5 ಕೋಟಿ 2 ಕೋಟಿ ರೂಪಾಯಿ ಆಸ್ತಿ, ಜಂಗಮರ ಆಸ್ತಿ. ಇವತ್ತು ರೇಣುಕಾಚಾರ್ಯ ಮೂರ್ತಿ ಯಾಕೆ ಪ್ರತಿಷ್ಠಾನ ಮಾಡಿ ಏನಪ್ಪ ಅಂದ್ರೆ ಇನ್ನ ಅಲ್ಲಿ ಕಟ್ಟಿ ಅಲ್ಲಿ ಮೂರ್ತಿ ತರ್ಬೇಕಂತ ಮಾಡಿದೆವು, ಮಂಗಲ ಕಾರ್ಯ ಕೊಡ್ಬೇಕಂತ ಮಾಡಿದೆವು. ಅದು ಲೇಟ್ ಆಗತ್ತೆ ಅಂತೇಳಿ ಅದಕ್ಕೆ ಎಲ್ಲರೂ ಹಿರಿಯರ ಸಲಹೆ ಮೇರೆಗೆ ಇದು ರೇಣುಕಾಚಾರ್ಯ ಮೂರ್ತಿ ಇಲ್ಲ ಈಗ ಕುಂಡಿಸ್ಬಿಡುನು, ಮತ್ತೆ ಮುಂದೆ ವಿಚಾರ ಮಾಡೋಣ. ಅವಾಗ ಮತ್ತೇನ ವಿಚಾರ ಮಾಡೋ ತರಣ ಆ ರೇಣುಕಾಚಾರ್ಯ ಮೂರ್ತಿ ಈಗಾಗಲೇ ಇಲ್ಲಿ ಗದ್ದಿನ ಕಳಿಸಿದಾಗ ತಂದು ಇಲ್ಲಿ ನಾವು ಇದು ತಂದೆ
सेतुवन्देतु रामेशं नागेशं दारुकावने ಊರಿನ ಹಿರಿಯರು ಹಾಗೂ ಗ್ರಾಮದ ಎಲ್ಲ ಒಂದು ಮುಖಂಡರು ಕೂಡ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರುತ್ತೆ. ಎಲ್ಲ ಕುಂಭದ ತಾಯಂದಿರು ಸಾಲಾಗಿ ಬಂದು ಆ ಮೂರ್ತಿಯ ಮೇಲೆ, ಆ ರೇಣುಕಾಚಾರ್ಯರ ಮೂರ್ತಿಯ ಮೇಲೆ ಶಾಂತರವಾಗಿ ಶಾಂತಿಯಿಂದ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ. ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ. ಆದ ಕಾರಣ ಎಲ್ಲ ಊರಿನ ಹಿರಿಯರು ತಾಯಂದಿರು ಕೂಡ ಆ ಗೋಮಾತಾ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅದಾದ ನಂತರ ರೇಣುಕಾಚಾರ್ಯರ ಮೂರ್ತಿ ಒಂದು ಮಂದಿರದ ಪ್ರವೇಶ ಮಾಡ್ತಾರೆ. ಅದಾದ ನಂತರ ಎಲ್ಲ ತಾಯಂದಿರು ಕೂಡ ಆ ರೇಣುಕಾಚಾರ್ಯರ ವಿಗ್ರಹದ ಮೇಲೆ ಶಾಂತ ರೀತಿಯಿಂದ ಕಳಸದ ನೀರನ್ನು ಹಾಕಬೇಕಾಗಿರುವಂತೆ ಎಲ್ಲರೂ ನಿಧಾನವಾಗಿ ಆ ಕಳಸದ ಮೇಲೆ ನೀರನ್ನು ಹಾಕಬೇಕಾಗಿರುವಂತೆ.
ಶ್ರೀಸ್ವಾತಂ ಸಾಂಸರತಾಂ ರವಂ ಸರ್ವಮಂಗಲ ಮಂಗಲ್ಯೇ ಶ್ರೀಕೃತವಾಸ್ತುಕಾಲಕೆ ಶರಣ್ಯೇತ್ರಂಬಕೆ ಗೌರವನಾರಾಯಣೇ ನಮಸ್ತೆ ಸದಾವದಂತಂ ಹೃದಯಾನಂದೇ ಭವಂ ಬಲಾನಿ ತೈರ್ಮಾನೆ ಶ್ರೀನಂ ಮಾಧವ ಮಾತಾ ದೇವತಾಸುರ ಮಹಾಕರ್ಪೂರರೂಪಂ ದರ್ಶಯಾಮಿ ರವಂ ಶ್ರೀ ಗುರುಭ್ಯೋ ನಮಃ ದೇವತಾಂ ವದೇ ನಮಃ ಪಾರ್ವತೀಶ್ವರಾಯ ಹವನಗಳೊಂದಿಗೆ ಬೇಗನೆ ಪೂಜಾ ಪ್ರಾರಂಭವಾಗ್ತಾ ಇದೆ. ಕಾರಣ ಎಲ್ಲ ಗ್ರಾಮದ ಗುರು ಹಿರಿಯರು, ತಾಯಂದಿರು, ಯುವಕರು ಯಲಂಚಾಚಾರ್ಯರ ಒಂದು ಸ್ಥಾನಕ್ಕೆ ಬಂದು ರೇಣುಕರ ಎಲ್ಲರೂ ಭಾಗಿಯಾಗಿ ಆ ರೇಣುಕರ ಆಶೀರ್ವಾದವನ್ನು ಈಗ ಯಾರೂ ಹಾಗೆ ಹೋಗಬಾರದು. ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿರುವಂತೆ ಇಷ್ಟೊತ್ತಿನವರೆಗೆ ಬಹಳ ವಿಜೃಂಭಣೆಯಿಂದ ಇಡೀ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಈ ಒಂದು ರೇಣುಕಾಚಾರ್ಯ ಮೂರ್ತಿ ಅಂದರೂ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ, ಅಂತಹ ಒಂದು ಮೆರವಣಿಗೆಯಲ್ಲಿ ಎಲ್ಲರೂ ಗ್ರಾಮದ ಗುರು ಹಿರಿಯರು, ಜಾತಿ ಮತ ಪಂಥ ಎನ್ನದೆ ಎಲ್ಲರೂ ಕೂಡಿ ಆರತಿಯೊಂದಿಗೆ ಇಷ್ಟೊತ್ತಿನವರೆಗೆ ಬಹಳ ವಿಜೃಂಭಣೆಯಿಂದ ಶ್ರೀ ರೇಣುಕರ ಒಂದು ಮೂರ್ತಿಯ ಮೆರವಣಿಗೆ ಮಾಡಿದ್ರಿ. ಸಾವಧಾನ ಚಿತ್ತರಾಗಿ ರೇಣುಕರ ಮೇಲೆ ತಮ್ಮ ಒಂದು ಅಗ್ರೋದಕವನ್ನು ಒಂದು ಕೊಡದಂತಹ ಒಂದು ಜಲವನ್ನು ಸಾವಧಾನ ಚಿತ್ತರಾಗಿ ರೇಣುಕರ ಮೇಲೆ ಹಾಕಿ ಅಲ್ಲಿ ಶಾಂತ ರೀತಿಯಾಗಿ 5 ಮನಗುಳಿಯ ಪುರೋಹಿತರಿಂದ ಶಾಸ್ತ್ರೋಕ್ತವಾಗಿ ಗುರುಗಳ ಸಾನ್ನಿಧ್ಯದಲ್ಲಿ, ಕೋಲಾರದ ಪರಮಪೂಜ್ಯರ ಹಾಗೂ ಮಸೂತಿಯ ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಮಹಾರುದ್ರಾಭಿಷೇಕ ನವಗ್ರಹಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಲಿದೆ. ಕಾರಣ ಗ್ರಾಮದ ಎಲ್ಲ ಗುರು ಹಿರಿಯರು, ಯುವಕರು ಎಲ್ಲರೂ ಕೂಡಿಕೊಂಡು ಬೇಗನೆ ಬೆಳಗಿನ ಜಾವ ಶ್ರೀ ಒಂದು ಪೂಜಾ ದೇವರ ಒಂದು ರೇಣುಕಾದಿ ಪಂಚಾಚಾರ್ಯರ ದರ್ಶನಾಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಶಿವಸಾಂಬ ಜಯ ನಮಃ ಪಾರ್ವತಿ. ಎಲ್ಲರೂ ಸಾವಧಾನ ಚಿತ್ತರಾಗಿ ಪ್ರಸಾದ ತಯಾರಿ ಇದೆ. ಸಾವಧಾನ ಚಿತ್ತರಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇದೇ ರೀತಿಯಾಗಿ ನಾಳಿನ ದಿವಸ ಕೂಡ ಹಾಗೂ ಒಂದು ಕಾರ್ಯವನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬೇಗನೆ ಬಂದು ನೆರವೇರಿದ ನಂತರ ಸಭಾ ಕಾರ್ಯಕ್ರಮ ಕೂಡ ಪ್ರಾರಂಭವಾಗ್ತಾ ಇದೆ. ಎಲ್ಲ ಒಂದು ಕಾರ್ಯಕ್ರಮಕ್ಕೆ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಾಗಿ ಕೇಳಿಕೆ. ಶಿವ ಹರ ಹರ ಮಹಾದೇವ. ಅದ ಶ್ರೀ ಮಹಾ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕೃಷ್ಣ ಕಾವೇರಿ ಜಲೇಶ್ವಿನ್ ಸನ್ನಿಧಿಂ ಕುರು ಸ್ವದೇರೇವ ಸಿಂಧು ಕಾವೇರಿ ಶ್ರೀ ಮಹಾನರ್ಮದಾ ನದಿ ಶ್ರೀ ಮಹಾ ರೇಣುಕಾದಿ ಪಂಚಾಚಾರ್ಯ. ಬರ್ರಿ ನೀವ್ಯಾಡ ಹೆಸರು ಚಾಲು ಸ್ವಲ್ಪ ನೋಡ್ರಿ ಒಂದು ಅವು ಕುಂಭ ಇದ್ದು ಆ ಕುಂಭ ಎಲ್ಲ ಇವರು ಅರ್ಕ ಇಟ್ಕೊಂಡವ್ರು ಒಳಗ ಪ್ರಸಾದನ ಪ್ರಸಾದವನ್ನು ಮಾಡಬೇಕು. ಪಂಚನದಿಗಳ ನಾವು ಅದಕ್ಕಾಗಿ ತುಂಬಾ ನಮ್ಮ ಪ್ರಯಾಣದಲ್ಲಿ ಆತ್ಮೀಯತೆ ಮತ್ತು ಇದರಿಂದ ಜಗದ್ಗುರು ಪಂಚಾಚಾರ್ಯರ ಮಹಾಪುರಕ್ಕೆ
ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ. ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.